ಗೌರವಾನ್ವಿತ ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳಿಗೆ ಒಂದು ಊಟವನ್ನ ಇಟ್ಕೊಂಡಿದ್ದಾರೆ, ಡಿನ್ನರ್ ಮೀಟಿಂಗ್. ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ರಾಜ್ಯದಲ್ಲಿರುವಂತಹ ರೈತರ ಪರಿಸ್ಥಿತಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಕರೆದಿದ್ರೆ ನಂದೇನು ವಿರೋಧ ಇರ್ತಾ ಇರಲಿಲ್ಲ. ರಾಜ್ಯದಲ್ಲಿ ಇವತ್ತು ರೈತರು, ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದಾಗಿ ಮತ್ತು ಮಹಾರಾಷ್ಟ್ರದ ಜಲಾಶಯಗಳಿಂದ ಹೊರ ಬಿಟ್ಟಿರುವಂತಹ ಪರಿಣಾಮವಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಯಲ್ಲಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರು ಇದ್ದಾರೆ. ಇದರ ನಡುವೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ತಮ್ಮ ಸಚಿವರನ್ನ, ಉಸ್ತುವಾರಿ ಸಚಿವರನ್ನ, ಕೃಷಿ ಸಚಿವರನ್ನ, ಕಂದಾಯ ಸಚಿವರನ್ನ ಅಷ್ಟೇ ಯಾಕೆ ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಆ ಭಾಗಕ್ಕೆ ಹೋಗಿ ರೈತರ ಸಮಸ್ಯೆನ ಆಲಿಸ್ತಾ ಇಲ್ಲ. ಇಂಥ ಸಂಕಷ್ಟದ ನಡುವೆ ಮುಖ್ಯಮಂತ್ರಿಗಳು ಡಿನ್ನರ್ ಮೀಟಿಂಗ್ ಕರೀತಾರೆ ಅಂತ ಹೇಳಿದ್ರೆ ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಈ ನಾಡಿನಲ್ಲಿರುವಂತಹ ರೈತರ ಬಗ್ಗೆ ಎಷ್ಟು ಕಾಳಜಿ ಇದೆ ಅನ್ನೋದನ್ನ ಎತ್ತು ತೋರಿಸ್ತಾ ಇದೆ. ನೀವೇನೋ ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಬಂದಿದ್ದಾಯ್ತು, ಇಲಾಖೆ ಕಾರ್ಯದರ್ಶಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಸಚಿವರು ಏನ್ ಮಾಡ್ತಾ ಇದ್ದಾರೆ? ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಹಾಗಾದ್ರೆ? ಇದ್ರ ಬಗ್ಗೆ ಚಿಂತನೆ ಮಾಡೋದು ಬಿಟ್ಬಿಟ್ಟು ನಿಮ್ಮ ರಾಜಕೀಯ ತೇಪೆ ಹಚ್ಕೊಳ್ಳೋದಕ್ಕೆ ಇವತ್ತೇನು ಡಿನ್ನರ್ ಮೀಟಿಂಗ್ ಕರೆದಿದ್ದೀರಿ, ಖಂಡಿತ ಸರಿಯಲ್ಲ. ನಿಮ್ಮ ಡಿನ್ನರ್ ಮೀಟಿಂಗ್ ಅನ್ನು ಕ್ಯಾನ್ಸಲ್ ಮಾಡಿ ನಿಮ್ಮ ಮಂತ್ರಿಗಳಿಗೆ ಗುಲ್ಬರ್ಗ, ಯಾದಗಿರಿ, ಬಿಜಾಪುರ ಜಿಲ್ಲೆಗಳು ಹೋಗೋದಕ್ಕೆ ಆದೇಶ ಮಾಡಿ ದಯವಿಟ್ಟು. ನಾನು ಹಾಗಾಗಿ ಮತ್ತೊಮ್ಮೆ ಆಗ್ರಹ ಮಾಡ್ತೇನೆ, ನಿಮ್ಮ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮತ್ತೊಂದು ಬದಿಗಿಟ್ಟು ಅದು ಬಂದಾಗ ನೀವು ಮಾಡ್ತಿರೋ, ರಾಜೀನಾಮೆ ಕೊಡ್ತಿರೋ, ನಿಮಗೆ ಬಿಟ್ಟಿರ್ತಕ್ಕಂಥದ್ದು, ನಿಮ್ಮ ಹೈಕಮಾಂಡ್ ಬಿಟ್ಟಿರ್ತಕ್ಕಂಥದ್ದು. ಆದರೆ ಇವತ್ತಿನ ಆದ್ಯತೆ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ರೈತರೇನು ಸಂಕಷ್ಟದಲ್ಲಿದ್ದಾರೆ, ಆ ಸಂಕಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ತಲುಪಿಸಬೇಕು. ಘೋಷಣೆ ಅಲ್ಲ. ಕಂದಾಯ ಸಚಿವರು ಹೇಳ್ತಾರೆ ಇನ್ನು 10 ದಿನ. ಯಾಕೆ 10 ದಿನ ಬೇಕು? ರೈತರು ದಿನ ಬೆಳೆದ್ರೆ ಒಂದು ತುತ್ತು ಗಂಜಿಗೆ ಪರದಾಡ್ತಾ ಇದ್ದಾರೆ. ನಿಮ್ಮ ಪರಿಹಾರ ತಲುಪಕ್ಕೆ ಇನ್ನೂ 15-20 ದಿನ ಬೇಕು ಅಂತ ಹೇಳಿದ್ರೆ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದು ಇನ್ನೇನ್ ಮಾಡ್ತಾರೆ ಹಾಗಾದ್ರೆ? ಹಾಗಾಗಿ ಮುಖ್ಯಮಂತ್ರಿಗಳು ರೈತರ ಪರಿಸ್ಥಿತಿಯನ್ನ ಗಂಭೀರವಾಗಿ ತೆಗೆದುಕೊಂಡು ನಿಮ್ಗೇನಾದ್ರೂ ಕಿಂಚಿತ್ ರೈತರ ಬಗ್ಗೆ ಕಾಳಜಿ ಇದ್ರೆ ಮಂತ್ರಿಗಿರಿ ನಿಮ್ಮ ಮತ್ತೊಂದು ವಿಚಾರವನ್ನ ಚರ್ಚೆ ತರದೇನೆ ರೈತರಿಗೆ ಸ್ಪಂದನೆ ಮಾಡುವಂತ ಕೆಲಸ ಆದ್ಯತೆ ಮೇರೆಗೆ ತೆಗೆದುಕೊಳ್ಳಿ ಅಂತ ಆಗ್ರಹಪಡಿಸ್ತೇನೆ.